ವೀಕ್ಷಕರೇ, ಗುರುನಾನಕ್ ಬೀದರ್ ಹತ್ರ ಬೀದರ್ಗೆ ಬಂದಿದ್ದೀವಿ ನಾವು. ಬೀದರ್ ಗುರುನಾನಕ್ ಕ್ಷೇತ್ರಕ್ಕೆ ಬಂದಿದ್ದೀವಿ. ಗುರುನಾನಕ್ ಕ್ಷೇತ್ರ ವೀಕ್ಷಕರೇ, ಇದು ಸಾಯಿ ಗುರುನಾನಕ್ ಮಂದಿರ. ಇದರಲ್ಲಿ ಗುರುನಾನಕ್ ಮಂದಿರ ಅಂಥೇಳಿ ಇಲ್ಲಿ ಸಾಯಿ ಭಜನೆ ಅಂತ ಅಲ್ಲ, ಅದು ಗುರುನಾನಕ್ ಭಜನೆ ಅಂತ. ನಾನು ಸಾಯಿ ಭಜನೆ ಅಂತ ಅಲ್ಲಿ ಮಾತಾಡಿದ್ದೀನಿ, ಅದು ಸರಿ ಇಲ್ಲ. ಸಾಯಿರಾಮ ಎಲ್ಲ ಒಂದೇ, ಆದರೆ ಗುರುನಾನಕ್ ಭಜನೆ. ತಲೆ ಮೇಲೆ ಬಟ್ಟೆ ಹಾಕೋಬೇಕಂತೆ, ಎಲ್ಲರೂ ಬಟ್ಟೆ ಹಾಕೊಂಡು ಓಡಾಡಬೇಕು. ಗುರುನಾನಕ್ ಮಂದಿರ. ಮತ್ತಿದು ತಲೆ ಮೇಲೆ ಬಟ್ಟೆ ಹಾಕ್ಕೋಬೇಕು. ಗಂಡು ಮಕ್ಕಳು ತಲೆ ಮೇಲೆ ಕರ್ಚಿಪ್ಪು ಪೇಟ ಸುತ್ಕೋಬೇಕು. ಹಾಗೆ ಮಾಡಿ ಹೋಗಬೇಕು. ಎಲ್ಲಿ ಹೋದ್ರೂ ಕಾಲು ತೊಳ್ಕೊಂಡೇ ಮೇಲೆ ಹೋಗಬೇಕು. ಎಲ್ಲೋದ್ರೂ ನೀರು ಅಂದರೆ ಕಾಲು ತೊಳ್ಕೊಂಡು ಹೋಗಬೇಕು. ನಲ್ಲಿ ಇದೆ, ಕಾಲು ತೊಳಬೇಕು, ಕೈ ತೊಳಿಬೇಕು, ಈ ಥರ ಇಲ್ಲ. ಕಾಲು ನಡ್ಕೊಂಡು ಹೋಗ್ಬೇಕಾದ್ರೆ ಸಣ್ಣದಾಗಿ ಮೆಟ್ಲು ಮೇಲೆ ಮಾಡಿದರೆ ಅದರ ಮೇಲೆ ಕಾಲಿಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಚೆನ್ನಾಗಿದೆ. ಒಳಗಡೆ ಎಲ್ಲ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀರು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ನೀರು ನೋಡಿ, ಅದು ನೀರು ನಡ್ಕೊಂಡು ನೀರು ಮೇಲೆ ನಡ್ಕೊಂಡು ಮೇಲೆ ಮೆಟ್ಲು ಹತ್ತಿ ಹೋಗೋದು. ಇದು ಚೆನ್ನಾಗಿದೆ ನೋಡೋಕ್ಕೆ. ನೀವು ಒಂದ್ಸರಿ ಹುಮ್ನಾಬಾದ್ಗೆ ಹೋದರೆ ಹತ್ರ ಇದೆ. ಇದು ಒಂದು ಆಟೋದಲ್ಲಿ ಹೋದ್ವಿ. ಹುಮ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನದ ಹತ್ರ ನಾವು ರೂಮ್ ಮಾಡಿದ್ವಿ. ಅಲ್ಲಿ ರೂಮ್ ಮಾಡಿ 3 ದಿವಸ ಅಲ್ಲೇ ಹಾಲ್ಟಾಗಿ ಅಲ್ಲಿಂದ ಎಲ್ಲ ಪ್ಲೇಸು ನೋಡ್ಕೊಂಬಂದ್ವಿ. ಅದು ಸೆಂಟ್ರ್ ಪ್ಲೇಸು, ಹುಮ್ನಾಬಾದು ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ ನಾವು ಅಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಉಳ್ಕೊಂಡು ಎಲ್ಲ ಕಡೆ ಹೋಗಿ ಬಂದ್ವಿ. ನೋಡಿ, ಇದು ಹತ್ರ ಇತ್ತು. ಬರೀ ಆಟೋದಲ್ಲಿ ಬಂದ್ವಿ ಅಲ್ಲಿಂದ ಇಲ್ಲಿಗೆ. ಹುಮ್ನಾಬಾದಿಂದ ಇದಿಗೆ ಮಾಣಿಕ್ಯಪ್ರಭಾ ಅಲ್ಲ, ಗುರುನಾನಕ್ ದೇವಸ್ಥಾನಕ್ಕೆ ಮಂದಿರಕ್ಕೆ ನಾವು ಆಟೋದಲ್ಲಿ ಬಂದ್ವಿ. ಒಳಗಡೆ ಹೋಗ್ತಾಯಿದ್ದೀವಿ. ಮೊಬೈಲ್ ಅಲೋ ಇಲ್ಲ ಅಂದರು. ಆದರೂ ಅವರೆಲ್ಲ ಮೊಬೈಲ್ ಫೋಟೋ ಹೊಡ್ಕೊತಾಯಿದ್ರು. ನಾನು ಫೋಟೋ ಹೊಡ್ಕೊತೀನಿ ಅಂತ ಬಿಟ್ಟು ಸುಮ್ಮನೆ ಬಂದೆ. ಒಳಗಡೆ ಭಜನೆ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಪಾಪ ಚೆನ್ನಾಗಿ ಮಾತಾಡ್ಸಿದ್ರು. ಫೋಟೋ ಹೊಡ್ಕೊತೀನಿ, ಫೋಟೋ ಹೊಡಿಬೇಡಿ, ಒಳಗಡೆ ಎಲ್ಲ ಬಿಡಲ್ಲ ಫೋಟೋನ ಅಂತ ಹೇಳ್ತಾಯಿದ್ದಾರೆ ನಮ್ಮೊಳಗೆ. ಇದು ಗುರುನಾನಕ್ ಅವರು ಯಾವ್ಯಾವ ದೇಶನ ತಿರುಗಾಡಿ ಬಂದಿದ್ದಾರೆ ಅನ್ನೋದಕ್ಕೆ ಈ ಮ್ಯಾಪ್ ಹಾಕಿದ್ದಾರೆ ನೋಡ್ರಿ. ಇದೆಲ್ಲ ಮ್ಯಾಪು. ಅವ್ರು ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ, ಎಲ್ಲ ಕಡೆನೂ ಪರ್ಯಟನೆ, ದೇಶ ಪರ್ಯಟನೆ ಅಂತಾರಲ್ಲ, ದೇಶ ಪರ್ಯಟನೆ ಮಾಡಿ ಬಂದಿದ್ದಾರೆ. ಅದಕ್ಕೆ ಮ್ಯಾಪ್ ಹಾಕಿದ್ದಾರೆ. ಇಂತಿಂಥ ಕಡೆ ಎಲ್ಲ ಹೋಗಿದ್ರು ಅಂಥೇಳಿ ಮ್ಯಾಪ್ ಹಾಕಿದ್ದಾರೆ. ಗುರುನಾನಕ್ ಅವರು ಎಲ್ಲೆಲ್ಲಿ ಹೋಗಿ ಬಂದಿದ್ರು ಅನ್ನೋದಕ್ಕೋಸ್ಕರ ಅದು ಮ್ಯಾಪ್ ಹಾಕಿದ್ದಾರೆ. ಚೆನ್ನಾಗಿದೆ. ಇದೆಲ್ಲ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ದೇವ್ರದ್ದು. ಚೆನ್ನಾಗಿದೆ. ಇವ್ರನ್ನ ಭೇಟಿ ಮಾಡಿದ್ವಿ. ಇವ್ರ ಹೆಸರು ಸರ್ದಾರ್ ಅಂತ ಹೆಸರು ಹೇಳಿದ್ರು ಹಿಂದಿಲಿ. ನಮಗೂ ಅವ್ರ ಭಾಷೆ ನಮಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಬರಲ್ಲ. ಹೆಂಗೋ ಅರ್ಕ ಮುರ್ಕ ಭಾಷೆಯಲ್ಲಿ ಮಾತಾಡಿ ಅವ್ರನ್ನ ಮಾತಾಡ್ಸಿದ್ವಿ. ಪಾಪ ಚೆನ್ನಾಗಿ ಮಾತಾಡಿದ್ರು. ನಾನು 11 ಸಾಲ ಅಂದರೆ 11 ವರ್ಷದಿಂದ ಇದ್ದೀನಿ ಅಂತ ಹೇಳಿದ್ರು. ಗುರುನಾನಕ್ ಮಂದಿರ ಅವ್ರು ಇಲ್ಲಿಗೆ ಬಂದು 11 ವರ್ಷ ಆಯ್ತಂತೆ. ಇಲ್ಲಿ ಸ್ವಾಮಿಯ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಗುರುದ್ವಾರ ಮಂದಿರ ನಾವು ಮಂದಿರ ಅಂತೀವಿ, ಅವ್ರು ಗುರುದ್ವಾರ. ಥ್ಯಾಂಕ್ ಯು ಭಯ್ಯ. ಆ ಕಡೆ ಕರೆದ್ರು ಅಂತ ಹೋದ್ರು. ನೋಡಿ, ಇದೆಲ್ಲ ಸ್ವಾಮಿ ಗುರುನಾನಕ್ ವಿಗ್ರಹ. ಇದು ಅವರು ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ನೋಡಿ, ಇಂಡಿಯಾದ ಇದು ನೋಡಿ, ಇಂಡಿಯಾಕ್ಕೆ ಹೋಗಿ ಬಂದಿದ್ದಾರೆ ಅಂತ ನೋಡಿ ಮ್ಯಾಪ್ ಹಾಕಿದ್ದಾರೆ ಮಧ್ಯದಲ್ಲಿ ಇಂಡಿಯಾ ಅಂತ. ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಅವರು ಪರ್ಯಟನೆ ಮಾಡಿ ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ಅದನ್ನು ಮ್ಯಾಪು ಹಾಕಿದ್ದಾರೆ. ಅವರಷ್ಟು ಊರೆಲ್ಲ ಹೋಗಿ ಬಂದಿದ್ದಾರಂತೆ. ಚೆನ್ನಾಗಿತ್ತು ಎಲ್ಲ ಅಲ್ಲಿ ಪ್ಲೇಸ್ ಎಲ್ಲ ಒಳಗಡೆ. ನೀವು ಒಂದ್ಸರಿ ಹುಮ್ನಾಬಾದು ಬೀದರ್ ಕಡೆ ಹೋಗಿ ಬಂದರೆ ಒಂದ್ಸರಿ ಇಲ್ಲಿಗೆ ಹೋಗಿ ಬನ್ನಿ. ನೇಪಾಳಕ್ಕೆಲ್ಲ ಹೋಗಿ ಬಂದಿದ್ದಾರೆ. ವೀಕ್ಷಕರೇ, ನನ್ನ ಚಾನಲ್ನ ನೋಡಿ ಮುಂದುವರಿಸಿ. ಸಿರಿ 2019 ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ. ಯೂಟ್ಯೂಬು ಫುಲ್ಲು ನೋಡಿರಿ, ನನ್ನ ವೀಡಿಯೋನ ಫುಲ್ ನೋಡಿ. ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ, ಏನು ಮಾಡಬೇಕು, ಯಾವ ಥರ ಕೊಡಬೇಕು, ಯಾವ ಥರ ಮಾತಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರೂ
ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೆ ಯಾರಿಗಾದ್ರೂ ಇದನ್ನು ಯಾವುದಾದ್ರೂ ನನ್ನ ವಿಡಿಯೋಗಳೆಲ್ಲ ಶೇರ್ ಮಾಡಿ. ಶ್ರೀ ಗುರುನಾನಕ್ ರೂಮ್ಗಳೆಲ್ಲ ಸಿಗುತ್ತೆ ಅಲ್ಲಿ. ಮತ್ತು ಅವರ ಮ್ಯಾರೇಜ್ ಮದುವೆ ಇವೆಲ್ಲ ಮದುವೆ ಮಾಡೋಕ್ಕೋಸ್ಕರ ಎಲ್ಲ ಇನ್ನೂ ಕಟ್ತಾಯಿದ್ದಾರೆ ರೂಮೆಲ್ಲ. ಮದುವೆ ಹಾಲ್ಗಳೆಲ್ಲ, ಮ್ಯಾರೇಜ್ ಹಾಲ್ಗಳೆಲ್ಲ ಕಟ್ಟಿದ್ದಾರೆ, ಚೆನ್ನಾಗಿದೆ. ರೆಸ್ಟ್ ರೂಮ್ಗಳೆಲ್ಲ ಸಿಗುತ್ತೆ, ರೂಮ್ಗಳೆಲ್ಲ ಅಲ್ಲಿ ಉಳಿಯೋರಿಗೆ. ಇದು ವಿಚಾರಣೆ ಸ್ಥಳ. ಇಲ್ಲಿ ವಿಚಾರಣೆ ಮಾಡೋದು, ಮತ್ತು ಏನಾದರೂ ದುಡ್ಡು ಕಟ್ಟಿ ಏನಾದರೂ ಮಾಡಬೇಕು, ಅದೇ ರಸೀದಿ ತಗೋಬೇಕು, ದಾನ ಕೊಡಬೇಕು ಅಂದರೆ ಇಲ್ಲಿ ವಿಚಾರಿಸ್ಬೋದು. ಏನೋ ದಾನ ಕೊಟ್ಟರೆ ಇಂಪ್ರೂವ್ಮೆಂಟ್ಗೆ, ನೀರಿಂದಂತೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದೆ. ದೇಣಿಗೆ ಅಂತಾರಲ್ಲ ಆ ಥರ ಕೊಡಬಹುದು ಅಂತ. ಪಾಪುಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬನ್ನಿ, ಇಲ್ಲೊಂದು ಅಮೃತ ಕುಂಡ ಅಂತ ಇದೆ. ಇದು ಕುಂಡ, ತೀರ್ಥಕುಂಡ ಅಂತ. ಇಲ್ಲಿ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನೀರು ಫೋಟೋ ಹೊಡೆದಿದ್ದೀನಿ, ವಿಡಿಯೋ ತೆಗೆದಿದ್ದೀನಿ, ಆದರೆ ಆ ನೀರು ಕಾಣಿಸ್ತಾ ಇಲ್ಲ. ನೋಡಿ, ತೀರ್ಥದ ನೀರು ನೋಡಿ, ಅದೆಲ್ಲ ನೀರು ಕಾಣಿಸ್ತಾ ಇಲ್ಲ. ನನ್ನ ಫೋಟೋ ನೋಡಿ, ಅದು ನೀರು ಅದು ಕೆಳಗಡೆ ಇರೋದು ನೋಡಿ, ನೀರು ಅದು ಕಾಣಿಸ್ತಾ ಇಲ್ಲ ಫೋಟೋಕ್ಕೆ. ನಮಗೆ ಕಾಣಿಸುತ್ತೆ, ಅಲ್ಲಿ ಕಾಣಿಸಲ್ಲ. ಅಷ್ಟು ತಿಳಿ ನೀರು ಅದು, ಅಷ್ಟು ಚೆನ್ನಾಗಿದೆ ನೀರು. ನೋಡಿ, ಇದು ನೀರೇ ಒಳಗಡೆ, ಅದು ಕೆಳಗಡೆ ನೀರದು, ಹಸಿರು ಕಲರ್ ದೀಪ, ದೇವಸ್ಥಾನದ ದೀಪ ಅದು. ಶಿಖರಾಲಯ. ನಾವು ಆಟೋದಲ್ಲಿ ಮತ್ತು ರೂಮ್ಗೆ ಹೋಗ್ತಾಯಿದ್ದೀವಿ. ಹೊರಗಡೆ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಕ್ಲೀನ್ ಇದೆ ಅಂತ. ಅಲ್ಲಿಗೆ ಹೋದರೆ ಸ್ವಲ್ಪ ಕ್ಲೀನ್ ಇರಲ್ಲ, ರೋಡೆಲ್ಲ. ಯಾವ ಹೋಟ್ಲಿಗೆ ಹೋದ್ರೂ ಮಣ್ಣು ಗಲೀಜು ಎಲ್ಲ ಇರುತ್ತೆ. ಅಲ್ಲಿ ಹೋಟ್ಲಿಗೆ ಹೋದ್ರೂ ಇದಾಗಲ್ಲ. ನಮ್ಮ ಥರ ಇಲ್ಲಿ ನೀಟ್ನೆಸ್ ಇರಲ್ಲ ಅಲ್ಲಿ. ಎಲ್ಲ ಕಡೆನೂ ಎರಡಿಕೆ ಎಲ್ಲ ಉಗ್ದಿದ್ರು, ಎಲ್ಲೋದ್ರೂ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಸೀದಾ ರೂಮ್ಗೆ ಹೋಗ್ತಿದ್ವಿ. ಇಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಎಲ್ಲ. ಆಟೋದಲ್ಲಿ ಹೋಗ್ಬೇಕಾದ್ರೆ ಹೊರಗಡೆ ಈ ಪ್ಲೇಸ್ ಎಲ್ಲ ಚೆನ್ನಾಗಿತ್ತು. ಬಸ್ ಕತ್ತಿದ್ರು, ಬಸ್ ಒಳಗೂ ಮಣ್ಣು, ಪೇಪರು, ಬಟ್ಟೆ ಚೂರು ಈ ಥರ ಎಲ್ಲ. ಮತ್ತು ಎಲ್ಲಿ ಹೋಟ್ಲೊಳಗೆ ಹೋದ್ರೂ ಅದೇ ಥರ, ಅಷ್ಟು ನೀಟ್ನೆಸ್ ಇರಲಿಲ್ಲ. ಆ ಕಡೆ ಎಲ್ಲ ಹೋದರೆ, ಬಳ್ಳಾರಿ ಹುಬ್ಳಿ ಕಡೆ ಹೋದರೆ ಅಷ್ಟು ನೀಟ್ನೆಸ್ ಇಲ್ಲ. ಹಂಗಾಗಿ ನಾವು ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ. ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ಮನೆಯಿಂದ ಸ್ವಲ್ಪ ತಿಂಡಿ ಕಟ್ಕೊಂಡು ಹೋಗಿದ್ವಿ, ಚಪಾತಿ, ಚಟ್ನಿ ಪುಡಿ ಎಲ್ಲ, ಅದು ತಿಂಡಿಗೆ ಹಾಕ್ಕೊಂಡ್ವಿ. ಆದಷ್ಟು ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ. ನಮ್ಮ ಮಗಳಿಗೆ ಜಾಸ್ತಿ ಊಟ ಸೇರ್ತಿರಲಿಲ್ಲ, ಗಲೀಜು, ತಿನ್ನೋಕ್ಕಾಗ್ತಿರ್ಲಿಲ್ಲ ಸರಿಯಾಗಿ ಅಂತ. ಅವಳು ಲಿಂಗಾಯತರು ಹೋಟ್ಲೇ ಹುಡುಕ್ತಾ ಇದ್ಲು. ಎಲ್ಲೋದ್ರೂ ಊಟ ಸೇರ್ತಾ ಇರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಇದಾಗ್ಬಿಡ್ತು ನಮಗೆ.